ಒಂದು ಯಮ ಅಲ್ಫಾ ಅಂತೇಳಿ ಸರ್. ಹಾಂ ಸರ್. 2014 ಮಾಡಲು ಇದು. ಓಕೆ. 14 ಮಾಡಲು ಇದು ಒಂದು 28,000 ರೂಪಾಯಿ ಹೇಳಾಕತ್ತಾರೆ. 28,000. 28 ಹೇಳ್ತಾರೆ. ಒಂದು 25,000 ಆಗುತ್ತೆ ಸರ್. ಹೇಳಾಕತ್ತಾರೆ 30,000. 30,000 ನಮ್ಮ ಅದ್ರಲ್ಲಿ ಏನೋ ಕಮ್ಮಿ ಆಗುತ್ತಾ? ಇನ್ನೂ ಕಮ್ಮಿ ಆಗುತ್ತೆ ಸರ್. ಹಾಂ ಸರ್. ನಮ್ಮ ಆಫೀಸ್ ಕಡೆಯಿಂದ ಅಂದರೆ ನಿಮಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಹಾಂ ಸರ್. ಪಾರ್ಟಿ ಕಡೆ ನಾವು 5,000 ರೂಪಾಯಿ ಕಮ್ಮಿ ಮಾಡಿಸಿ ಕೊಡ್ತೀವಿ. 20,000 ಹೇಳ್ತಾರೆ. 20,000. ಹಾಂ 20,000 ರೂಪಾಯಿ ಹೇಳ್ತಾರೆ. ಒಂದು 17,000ಕ್ಕೆ ಮುಗಿಸ್ಕೊಡ್ತೀವಿ ಸರ್. 17,000. 17,000ಕ್ಕೆ ಮುಗಿಸ್ಕೊಡ್ತೀವಿ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಶೋರೂಮ್ ಬಂದಿದೆ, ರಾಯಲ್ ಎಮ್ ಮೋಟಾರ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿ ಬಜೆಟ್ ಫ್ರೆಂಡಲ್ಲಿ ಬೈಕ್ಗಳು ಇದಾವೆ. ನಿಮಗೆ 20-25,000ದಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತವೆ. ಮತ್ತೆ ಸ್ಕೂಟಿ ಆಗಿರ್ಬೋದು, ಬೈಕ್ ಆಗಿರ್ಬೋದು. ನೋಡೋಣ ಅಂತ ಯಾವ ಮಾಡಲು, ಯಾವ ಪ್ರೈಸ್, ಮತ್ತೆ ಏನೇನು ಆಫರ್ ಇದೆ, ಮತ್ತೆ ಎಷ್ಟೇ ಪ್ರೈಸ್ ಹೇಳ್ತಾರೆ, ಮತ್ತೆ ಎಷ್ಟು ನೆಗೋಷಿಯಬಲ್ ಮಾಡ್ತಾರೆ, ಪ್ರತಿಯೊಂದು ತಿಳ್ಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈಗ ಯಾವ್ಯಾವ ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಈಗ ಸರ್ ನಮ್ಮ ಹತ್ರ ಲೋ ಮಾಡಲ್ ಇದ್ರೆ ಕಡಿಮೆನೇ ಸರ್ ರೇಟ್. ಹಾಂ ಸರ್. ನಿಮಗೆ ಮೈಲೇಜ್ ಗಾಡಿ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಸರ್. ಅಂದರೆ ಎಷ್ಟು ಸರ್ ಕಡಿಮೆ ಅಂದರೆ ಎಷ್ಟು? 35 ಇಂದ ಸ್ಟಾರ್ಟ್ ಆಗುತ್ತೆ. ಮಾಡಲ್ ಮೇಲೆ ಹೋಗುತ್ತೆ. ಓಕೆ. ಮತ್ತೆ ಎಲ್ಲ ಗಾಡಿ ಕಂಡೀಷನ್ ಇರ್ತವೆ, ನೀವು ಚೆಕ್ ಮಾಡ್ಬೋದು. ಹಾಂ. ನಿಮ್ದು ಯಾರು ಮೆಕ್ಯಾನಿಕ್ ಇದ್ರೆ ಚೆಕ್ ಮಾಡಿಸಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ ಸರ್. ಲೋನ್ ಎಲ್ಲ ಅವೈಲೇಬಲ್ ಇರುತ್ತಾ? ಲೋನ್ ಅವೈಲೇಬಲ್ ಇದೆ. ಮಾಡಲ್ ಗಾಡಿಗೆ ಲೋನ್ ಆಗುತ್ತೆ. ಓಕೆ. ಎಷ್ಟನೇ ಮಾಡಲಿಗೆ ಲೋನ್ ಆಗುತ್ತೆ ಸರ್? 1920 ಇಂದ 26 ಮಟನೂ ಲೋನ್ ಆಗುತ್ತೆ. ಓಕೆ. ಇದು ಶೈನ್ ಬಂದ್ಬಿಟ್ಟು 2020. ಹಾಂ ಸರ್. ಇದು 45 ಹೇಳ್ತಾರೆ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟೇ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟೇ ಪ್ರೈಸ್? 45 ಹೇಳ್ತಾರೆ ಸರ್. ಮುಂದ್ಗಡೆ ಬಂದರೆ ಒಂದು 40 ಸಮಥಿಂಗ್ ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು? 5-10 ನಿಮ್ಮದು ಸಿವಿಲ್ ಮೇಲೆ ಡಿಪೆಂಡ್ಸ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್? ಇದು 20 ಮಾಡಲು RS. ಹಾಂ ಸರ್. ಸರ್ ಇದು 85 ಹೇಳ್ತಿದ್ದಾರೆ. ಹಾಂ ಸರ್. 80ಗೆ ಮಾಡ್ಕೊಡೋಣ ಮುಂದ್ಗಡೆ ಬಂದು. ಎಷ್ಟೇ ಮಾಡಲು ಸರ್? ಸರ್ ಇದು 2020, 2020 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸೆಕೆಂಡ್ ಓನರ್ ಕಂಡೀಷನಲ್ಲಿ ಇದೆ. ಹಾಂ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ. ಓಕೆ ಸರ್. ಎಷ್ಟು ಗಾಡಿ ಸರ್? ಸರ್ ಇದು ಬಂದ್ಬಿಟ್ಟು ನಿಂಜಾ 250 ಸರ್. ಹಾಂ ಸರ್. 2012 ಮಾಡಲು. ಓಕೆ ಸರ್. ಸೆಕೆಂಡ್ ಓನರ್ ಆಗಿದೆ. ಸ್ಟಾಕ್ ಎಲ್ಲ ಅಪ್ಡೇಟ್ ಆಗಿದೆ ಸರ್. ಶೋರೂಮ್ ಕಂಡೀಷನಲ್ಲಿ ಇದೆ ಗಾಡಿ. ಓಕೆ. 2012 ಮಾಡಲು. 90,000 ಹೇಳ್ತಾರೆ ಸರ್. ಮುಂದ್ಗಡೆ ಬಂದರೆ ನೆಗೋಷಿಯೇಬಲ್ ಮಾಡಿ. 90,000 ಹೇಳ್ತಾರೆ. ಅಂದರೆ ನಿಂಜದಲ್ಲಿ ಏನೋ ಬೇರೆ ಬೈಕ್ ಬರ್ತದೆ ಅವಾಗ ಏನು ಒಂದು ಬರುತ್ತೆ ಸರ್. 100% ಬರ್ತದೆ. ಹಾಂ. ನೆಕ್ಸ್ಟ್ ಸರ್? ಇದು ಎಕ್ಸ್ಪಲ್ಸ್ 2022. ಹಾಂ ಸರ್. ಸಿಂಗಲ್ ಓನರು. ಸರ್ ಇದೊಂದು 80,000ಗೆ ಆಗುತ್ತೆ ಸರ್. 80,000 ಆಗುತ್ತೆ. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಆಗುತ್ತೆ 100%. ಇದಕ್ಕೂ ಡೌನ್ ಪೇಮೆಂಟ್ ಅಷ್ಟೇನಾ? ಸರ್ ಇದಕ್ಕೆ ಡೌನ್ ಪೇಮೆಂಟು ಸಿವಿಲ್ ಮೇಲೆ ಹೋಗುತ್ತೆ ಸರ್. ಮಿನಿಮಮ್ 15 to 20 ಕಟ್ಟಬೇಕು. 15 to 20. ಸರ್ ಅದು ಎಷ್ಟೇ ಮಾಡಲು ಸರ್? ಸರ್ ನಮಸ್ತೆ ಸರ್. ಇದು 2018 ಮಾಡಲು ಸರ್. ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಸರ್ ಇದು ಒಂದು 90,000ಗೆ ಮಾಡ್ಕೊಡೋಣ ಸರ್. ಮುಂದ್ಗಡೆ ಬಂದರೆ 80-85 ಮಟನೂ ಆಗುತ್ತೆ. ಲೋನ್ ಆಗುತ್ತೆ. ಮುಂದ್ಗಡೆ ಬರಬೇಕು. ಲೋನ್ ಆಗಲ್ಲ ಸರ್, ಯಾಕಂದ್ರೆ 18 ಮಾಡಲು. ಓಕೆ. 19 ಬಿಲೋ ಆಗುತ್ತೆ. 19 ಬಿಲೋ ಆಗಲ್ಲ, 90 ಅಬೋವ್ ಆಗುತ್ತೆ. ಓಕೆ ಸರ್. ಕಂಡೀಷನಲ್ಲಿ ಇದೆ ಸರ್ ಗಾಡಿ. ಓಕೆ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಆಗಿದೆ. ಹಾಂ. ನೀವು ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಓಕೆ ಸಿಗುತ್ತೆ. 2018 ಮಾಡಲು 45 ಹೇಳ್ತಿದ್ದಾರೆ ಸರ್. ನೀವು ಹೆಚ್ಚು ಕಡಿಮೆ ಆಗುತ್ತೆ ಮುಂದ್ಗಡೆ ಬಂದು. ಹೆಚ್ಚು ಕಡಿಮೆ ಎಷ್ಟೇ ಓನರ್ ಆಗುತ್ತೆ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಇದು 2020 ಸರ್. 125 ಇದು. ಹಾಂ ಸರ್. ಸರ್ ಇದು ಒಂದು 35 ಮಾಡ್ಕೊಡೋಣ ಸರ್. 35 ಚಾಲೆಂಜಿಂಗ್ ಪ್ರೈಸ್ 35 ಮಾಡ್ಕೊಡೋಣ. ಓಕೆ. ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಗಾಡಿ ಸಿಗುತ್ತೆ ಸರ್. ಮಾಡಲ್ ಎಷ್ಟು ಅಂದ್ರೆ ಇದು? 2020 ಮಾಡಿ. ಲೋನ್ ಆಗುತ್ತೆ ಹಂಗಾರೆ? ಲೋನ್ ಆಗುತ್ತೆ ಸರ್. ಓಕೆ. ಏನೋ ಒಂದು 5,000 ಸಾವಿರ ಇಟ್ಕೊಂಬಂದ್ರೆ ಇದು ಲೋನ್ ಆಗುತ್ತೆ ಸರ್. 100%. 2019 ಮಾಡಲ್ ಇದು. ಹಾಂ. ಇದು ಬಂದು ನಿಮಗೆ TVS ಜುಪಿಟರ್ ಅಂತೇಳಿ. ಹಾಂ ಸರ್. ಇದು 40,000 ಹೇಳ್ತಾರೆ. ಕಸ್ಟಮರ್ ಬಂದರೆ 5,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಾಂ ಸರ್. 35 ಮಟ್ಟ ಆಗುತ್ತೆ ಸರ್. ಎಷ್ಟನೇ ಓನರ್ ಸರ್ ಇದು? ಫಸ್ಟ್ ಓನರ್ ಸರ್. ಹಾಂ. ಫಸ್ಟ್ ಓನರ್. ಅಂದರೆ ಇಲ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀರಾ? ಹಾಂ. ಲೋನ್ ಆಗುತ್ತೆ ಸರ್ ಇದಕ್ಕೆ. ಹಾಂ ಸರ್. ಲೋನ್ ಆಗುತ್ತೆ. ನೆಗೋಷಿಯೇಬಲ್ ಅಂದರೆ ಎಷ್ಟಾಗುತ್ತೆ ಸರ್? ಒಂದು 10,000 ರೂಪಾಯಿ ಕಟ್ಟಿದ್ರು ನೆಗೋಷಿಯೇಬಲ್ ಅಂದರೆ ಎಷ್ಟು ಕಮ್ಮಿ ಮಾಡ್ತೀರಾ ಪ್ರೈಸ್? ಕಮ್ಮಿ ಒಂದು 34 ಮಟ್ಟ ಆಗುತ್ತೆ ಸರ್. ಫೈನಲ್ 40 ಹೇಳಾಕತ್ತೀವಿ. ಹಾಂ. 34 ಮಟ್ಟ ಫೈನಲ್ ಆಗುತ್ತೆ ಸರ್. 34 ಮಟ್ಟ. ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್? ಇದು ಬಂದು ಯಮ ಅಲ್ಫಾ ಅಂತೇಳಿ ಸರ್. ಹಾಂ ಸರ್. 2014 ಮಾಡಲು ಇದು. ಓಕೆ. 14 ಮಾಡಲು. ಇದು ಒಂದು 28,000 ರೂಪಾಯಿ ಹೇಳಾಕತ್ತಾರೆ. 28,000. 28 ಹೇಳ್ತಾರೆ. ಒಂದು 25,000 ಆಗುತ್ತೆ ಸರ್. ಇದು ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. 28 ಪ್ರೈಸ್. 28 ಪ್ರೈಸ್ ಹೇಳಾಕತ್ತೀವಿ. ಒಂದು ಫೈನಲ್ ಒಂದು 25ಕ್ಕೆ ಆಗುತ್ತೆ ಸರ್. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. ನೆಕ್ಸ್ಟ್ ಗಾಡಿ ಸರ್? ಇದು ಬಂದು XL100. ಹಾಂ ಸರ್. XL100 ಹೆವಿ ಡ್ಯೂಟಿ ಅಂತೇಳಿ. ಹಾಂ ಸರ್.
ಇದು ಬಂದು 2022 ಮಾಡಲ್ ಇದು. ಹಾಂ ಸರ್. 42,000 ರೂಪಾಯಿ ಹೇಳಕತ್ತಾರೆ ಸರ್. ಎಷ್ಟು ಓನರ್ ಸರ್ ಇದು? ಇದು ಫಸ್ಟ್ ಓನರ್. ಫಸ್ಟ್ ಓನರ್ ನೀವು ಒಂದು ಫೈನಲ್ 38 ಮಟ್ಟ ಆಗುತ್ತೆ ಸರ್. ಇದು ಫೈನಲ್ 38 ಫೈನಲ್ 38. ಲೋನ್ ಆಗುತ್ತೆ ಇದಕ್ಕೂ? ಲೋನ್ ಆಗುತ್ತೆ. ಲೋನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಡೌನ್ ಪೇಮೆಂಟ್ ಒಂದು 10,000 ರಿಂದ 12,000 ರೂಪಾಯಿ ಮಾಡಿದ್ರು ಆಗುತ್ತೆ. ಆಗುತ್ತೆ ಸರ್. ಎಷ್ಟೇ ಮಾಡಿ ಸರ್? ಇದು 2019 ಮಾಡಲು ಸರ್. ಹಾಂ ಸರ್. ಇದು 45,000 ರೂಪಾಯಿ ಹೇಳಕತ್ತಾರೆ ಸರ್. ಪಲ್ಸರಲ್ಲಿ ಯಾವ್ದು ಸರ್ ಇದು? ಪಲ್ಸರ್ 150 ಸರ್. ಇದು 150. 150 ಡಬಲ್ ಡಿಸ್ಕ್. ಹಾಂ ಸರ್. ಡಬಲ್ ಡಿಸ್ಕ್ ಸೆಕೆಂಡ್ ಓನರ್. ಹಾಂ ಸರ್. 45,000 ರೂಪಾಯಿ ಹೇಳಕತ್ತಾರೆ. ನಮ್ಮ ಕಂಪ್ನಿಯಿಂದ ಆಫರ್ ಬಿಟ್ಟಿದ್ದಾರೆ ಸರ್. ಹಾಂ ಸರ್. 40,000 ರೂಪಾಯಿ ಕೊಡ್ತಾರೆ. ಹೌದು ಸರ್. 40,000 ರೂಪಾಯಿ 2019 ಮಾಡಲು ಡಬಲ್ ಡಿಸ್ಕ್ ಓಕೆ. ಸೆಕೆಂಡ್ ಓನರ್. ಇದಕ್ಕೂ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತಾ? ಲೋನ್ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? ಡೌನ್ ಪೇಮೆಂಟ್ ಒಂದು 15,000 ರೂಪಾಯಿ ಮಾಡಿದ್ರೆ ಸಾಕು ಸರ್. ಓಕೆ. 15,000 ರೂಪಾಯಿ ಮಾಡಿದ್ರೆ ಸಾಕು ಡೌನ್ ಪೇಮೆಂಟ್. ಎಷ್ಟು ಗಾಡಿ ಸರ್? ನೆಕ್ಸ್ಟ್ ಇದು ಶೈನ್ ಗಾಡಿ ಸರ್. ಇದು 2015ನೇ ಮಾಡಲು. ಹಾಂ ಸರ್. ಇದು ಸೆಕೆಂಡ್ ಓನರ್ ಸರ್. ಇದು 38,000 ರೂಪಾಯಿ ಹೇಳಕತ್ತಾರೆ. ಎಷ್ಟು? 38. 38. ಅದರಲ್ಲೂ ಕಮ್ಮಿ ಆಗುತ್ತಾ? ಇದ್ರಾಗೂ ಕಮ್ಮಿ ಆಗುತ್ತೆ. ಫೈನಲ್ ಒಂದು 35 ಮಟ್ಟ ಆಗುತ್ತೆ ಸರ್. 35 ಮಟ್ಟ ಆಗುತ್ತೆ ಸರ್. ಓಕೆ. ನೆಕ್ಸ್ಟ್ ಗಾಡಿ? ನೆಕ್ಸ್ಟ್ ಗಾಡಿ ಇದು ಬಂದು ಇಲ್ಲಿ ಆಕ್ಸೆಸ್ ಸರ್. ಇದು 2012 ಮಾಡಲು. ಹಾಂ ಸರ್. 20,000 ಹೇಳ್ತಾರೆ. 20,000? 20,000 ರೂಪಾಯಿ ಹೇಳ್ತಾರೆ. ಒಂದು 17,000ಕ್ಕೆ ಮುಗಿಸ್ಕೊಡ್ತೀವಿ ಸರ್. 17,000ಕ್ಕೆ? 17,000ಕ್ಕೆ ಮುಗಿಸ್ಕೊಡ್ತೀವಿ. ಎಷ್ಟೇ ಮಾಡಿ ಸರ್? ಇದು 2015ನೇ ಮಾಡಲು ಸರ್. ಹಾಂ ಸರ್. 2015ನೇ ಮಾಡಲು. ಇದು ಪ್ಯಾಷನ್ ಎಕ್ಸ್ಪ್ರೋ ಅಂತೇಳಿ. ಹಾಂ ಸರ್. ಫಸ್ಟ್ ಓನರ್ ಗಾಡಿ 2015ನೇ ಮಾಡಲು. ಇದು 38,000 ರೂಪಾಯಿ ಹೇಳಕತ್ತಾರೆ. 38 ಹೇಳಕತ್ತಾರೆ. ಫೈನಲ್ 32,000ಕ್ಕೆ ಆಗುತ್ತೆ ಸರ್. 32,000ಕ್ಕೆ ಆಗುತ್ತೆ? 32,000ಕ್ಕೆ ಆಗುತ್ತೆ ಸರ್. ಲೋನ್ ಆಗಲ್ಲ ಹಂಗಾರೆ? ಲೋನ್ ಇದಕ್ಕಾಗಲ್ಲ ಸರ್. ಲೋನ್ ಆಗಲ್ಲ ಸರ್. ಗೈಸ್ ನೋಡಿದ್ರಲ್ಲ, ಮತ್ತೆ ಎಲ್ಲ ಬೈಕ್ಗಳದ್ದು ಪ್ರೈಸ್ ಮತ್ತೆ ಮಾಡ್ಲಾಗಿರ್ಬೋದು, ಮತ್ತೆ ಅದು ಎಷ್ಟು ಪ್ರೈಸ್ ಮತ್ತೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಪ್ರತಿಯೊಂದು ತಿಳಿಸಿದೀವಿ. ಮತ್ತೆ ಇಲ್ಲಿ 20,000 ರೂಪಾಯಿ ಸಿಗ್ತವೆ ಸ್ಕೂಟಿ. ನೀವು ಅಕಸ್ಮಾತ್ ಬಡ್ಜೆಟಲ್ಲಿ ಹುಟ್ಟುತ್ತಿದ್ರೆ ಮತ್ತೆ ಒಳ್ಳೆ ಬೈಕ್ಗಳು ಸಿಗ್ತವೆ. ಒಂದ್ಸರಿ ಶೋರೂಮ್ ಸರ್ ವಿಸಿಟ್ ಮಾಡಿ. ರಾಯಲ್ ಎಮ್ ಆಟೋನಿಕ್ಸ್ ಅಂತ ಅಂದ್ಬಿಟ್ಟು ಶೋರೂಮ್ ಹೆಸರು. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಲೊಕೇಶನ್ ಚೆಕ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಇಲ್ಲಾಂತಂದ್ರೆ ದಾವಣಗೆರೆ PB ರೋಡ್ ನೋಡಿರ್ತೀನಿ ನೀವೆಲ್ಲರೂ. ಮತ್ತೆ ಸೆಕೆಂಡ್ ಮೇನ್ ಇದೆಲ್ಲ ವಿನೋಬ ನಗರ, ಅದ್ರ ಅಪೋಸಿಟಲ್ಲೇ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ಇವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕೆಳಗಡೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದ್ರೆ ವಿಸಿಟ್ ಮಾಡೋದು ಶೋರೂಮು. ಪ್ರತಿಯೊಂದು ಬೈಕ್ಗಳು ಮತ್ತೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ಕೊಂಡ್ರೆ, ಡಿಸ್ಲೈಕ್ ಮಾಡ್ಕೊಂಡ್ರೆ, ಮತ್ತೆ ಇದೇ ರೀತಿ ಇಂಟ್ರೆಸ್ಟ್ ವಿಡಿಯೋ ಮತ್ತೆ ಬಡ್ಜೆಟ್ ಬೈಕ್ಗಳು ಮತ್ತೆ ಯಾವಾರು ಇದ್ರೆ ವಿಡಿಯೋ ಮಾಡ್ತೀನಿ. ಮತ್ತೆ ಖಂಡಿತ ಮತ್ತೆ ಇದೇ ರೀತಿ ಬಡ್ಜೆಟ್ ವಿಡಿಯೋಗಳು ಮುಂದೆ ಬರ್ತಿರ್ತವೆ. ಈ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.